ಎಸ್ ರಾಕಿ ತನ್ನ ಪ್ರಥಮ ದಾಳಿಯಲ್ಲಿ ವಿಜಯ ಕಾಲೇಜ್ ಮಂಡ್ಯ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ವಾಟ್ ಎಸ್ಕೇಪ್! ಒಂದು ಸುಲಭವಾದಂತಹ ಡುಬ್ಕಿಯಲ್ಲಿ ನಾವು ನೋಡ್ಬೋದು. ರಾಕೆಟ್ನ ಒಂದು ಸ್ಪೀಡ್ ರಾಕಿ ಅವರಲ್ಲಿದೆ. ಈ ಬಾರಿ ದಾಳಿಯಲ್ಲಿ ಆತಿಥೇಯ ರಾಜ್ಯ ಒಕ್ಕಲಿಗರ ಸಂಘದ ಮಂಜು ಯುವ ದಾಳಿಗಾರ, ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದ್ದಾನೆ. ಒಂದು ಎಂಟಿ ರೈಡ್ ಒಂದಿಗೆ ವಾಪಸ್ ಆದ್ರು. ದಾಳಿಯಲ್ಲಿ ಶಶಾಂಕ ಮಂಡ್ಯ ಜಿಲ್ಲೆಯ ಕ್ಯಾತ್ನಳ್ಳಿ ಮೂಲದ ಆಟಗಾರ. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ್ದಾನೆ. ಚೇತನ್ ನಾಯ್ಕ ಅವರಿಂದ ಟ್ಯಾಕಲ್ ಪ್ರಯತ್ನ ಇತ್ತು, ಬೇಡವಾದಂತ ಒಂದು ಟ್ಯಾಕಲ್ಗೆ ಮುಂದಾದ್ರು. ಎಸ್ ಚೇತನ್, ಅದ್ಭುತವಾದಂತಹ ಒಂದು ಎಸ್ಕೇಪ್. ಕಬಡ್ಡಿಯ ಎಲ್ಲ ಸ್ಕಿಲ್ಗಳನ್ನ ತೋರ್ಪಡಿಸುವಂತಹ ಒಬ್ಬ ಯುವ ಪ್ರತಿಭೆ ಚೇತನ್. ಕೃಪಾ ಸಾಗರ್ ಸಬ್ ಜೂನಿಯರ್ ರಾಷ್ಟ್ರೀಯ ತಾರೆ. ಎಸ್ ಮನೋಜ್ ಗೌಡ ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಮಂಡ್ಯ ಮೂಲದ ಆಟಗಾರ. 4 ಈಚ್ 4-4 ಸಮಬಲ ಹೋರಾಟದಲ್ಲಿ ಪಂದ್ಯ. ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾನೆ. ಈ ಬಾರಿ ಮಹೇಂದ್ರ ಒಬ್ಬ ಜೂನಿಯರ್ ರಾಷ್ಟ್ರೀಯ ತಾರೆ ಗೆಂಡೆ. ಅದು ಬಿಗಿಯಾದಂತಹ ಟೈ ಹೋಲ್ಡ್ ಮೂಲಕ ಇಲ್ಲಿ ಕೃಪಾ ಸಾಗರ್ ಅನ್ನು ಬಂಧಿಸಲು ಯಶಸ್ವಿ ಆದ್ರು. 5-4 ಇನ್ ಫೇವರ್ ಆಫ್ RVS. ಟೈಮಿಂಗ್ ಆಂಕಲ್ ಹೋಲ್ಡ್ನ ಪ್ರಯತ್ನ ಇತ್ತು. ಈ ಬಾರಿ ಚರಣನಿಂದ ಟ್ಯಾಕಲ್ನ ಪ್ರಯತ್ನ ಇತ್ತು. ಮಲ್ಟಿಪಲ್ ರೈಟ್ ಪಾಯಿಂಟ್. ವೆಯ್ಟ್ ಮಾಡಿ, ಎಲ್ಲರೂ ಮಾತಾಡೋದು ಬೇಡ. ಈ ಒಂದು ಕಬಡ್ಡಿ ಪಂದ್ಯೊಳಗೆ ಸಂಪೂರ್ಣವಾಗಿ ನಮ್ಮ BIT ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಮನು ಎಮ್ರವರು ಮತ್ತು ಶ್ರೀಯುತ ಲವಾರ್ ಅವರು ಹೆಚ್ಚಿನ ಒಂದು ಸಹಕಾರ ನೀಡುವುದರ ಮೂಲಕ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಜೊತೆಯಲ್ಲಿ ಮತ್ತು ಕುವೆಂಪು ಲಲಿತ ಕಲಾ ಸಂಘದ ಜೊತೆಯಲ್ಲಿ ಹಾಗೂ ಯೂನಿಯನ್ನ ಜೊತೆಯಲ್ಲಿ ನಿಂತು ಸಂಪೂರ್ಣವಾದಂಥ ಒಂದು ಬೆಂಬಲ ನೀಡಿದ್ದಾರೆ ಶ್ರೀಯುತ ಮನು ಎಮ್ರವರಿಗೆ ಮತ್ತು ಶ್ರೀಯುತ ಲವಾರ್ ಅವರಿಗೆ. ಎಲ್ಲ ನಮ್ಮ ಆಯೋಜಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಕ್ರೀಡಾ ಒಂದು ಸಪೋರ್ಟ್ಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ದೇವ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ವಿಜಯ ಕಾಲೇಜ್ ಮಂಡ್ಯ
ಎಸ್ ಮನೋಜ 4 ಆಟಗಾರ ನಡುವೆ ರೈಟ್ ಹಾಗೂ ಲೆಫ್ಟ್ ಎರಡು ಕಾರ್ನರ್ಗಳಲ್ಲಿ ದಾಳಿ ನಡೆಸಬಲ್ಲಂತ ಮಂಡ್ಯ ಮೂಲದ ಆಟಗಾರ. ಈ ಬಾರಿ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಎಸ್ ಎಲ್ ರೈಡರ್ ಅನ್ನ ನೀವು ಗಮನಿಸಬೇಕು. ಅವರು ಡಿಸಿಷನ್ ನೀಡ್ತಾರೆ. ಪ್ಲೇಯರ್ಸ್ ಯಾಕೆ ಎಲ್ರಿಗೂ ಗೊಂದಲಕ್ಕೆ ಎಡೆ ಮಾಡಿಕೊಡ್ತೀರಾ? ಕೃಪಾ ಸಾಗರ್ ಮಂಡ್ಯ ಮೂಲದ ಆಟಗಾರ. ಐದು ಆಟಗಾರ ನಡುವೆ 7 ಈಚ್. 7-7ರಲ್ಲಿ ಪಂದ್ಯ. ಗೆಲ್ಲುವ ತಂಡ ಫೈನಲ್ಗೆ ಲಗ್ಗೆ ಇಡ್ಲಿಕ್ಕಿದೆ. ಈಗಾಗಲೇ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು, ಕೇವಲ ಎಲ್ಮಾಸ್ ಗ್ರೂಪ್ಸ್ ಕಾಲೇಜು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಹೋಟೆಲ್ ಅನ್ನು ಸಹ ಹೊಂದಿ ಉದ್ಯಮ ಕ್ಷೇತ್ರದಲ್ಲೂ ಸಹ ಎಲ್ಮಾಸ್ ಗ್ರೂಪ್ಸ್ ಅದು ಬಹುದೊಡ್ಡ ಸಂಸ್ಥೆಯಾಗಿ ಕಾಣಿಸ್ಕೊಳ್ತಾ ಇದೆ. ಈ ಬಾರಿ ಮಂಜು ರೋಲ್ ಆದ್ರೂ ರೊಟೇಟಿಂಗ್ ಸ್ಕಿಲ್ ಬೆಳೆಸಿದ್ರಾದ್ರೆ ಅದೆಲ್ಲದಕ್ಕೂ ಸಕ್ಕರೆ ನಾಡು ಮಂಡ್ಯದ ಹುಡುಗರು ಬಿಗಿಯಾದಂತ ಒಂದು ಟ್ಯಾಕಲ್ ಸಾಧಿಸ್ಕೊಂಡಿದ್ದಾರೆ. ಚೇತನ್ ಜಂಗಮ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. 5 ಆಟಗಾರರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ರೈಟ್ ಕಾರ್ನರ್ ಭಾಗದಲ್ಲಿ ಚರಣ. ಇಬ್ಬರು ರಾಷ್ಟ್ರೀಯ ಕಬಡ್ಡಿ ಆಟಗಾರ ನಡುವೆ ಇನ್ನೋರ್ವ ರಾಷ್ಟ್ರೀಯ ಆಟಗಾರ ಎಸ್ ರಾಕೇಶ್, ಒಬ್ಬ ಶ್ರೇಷ್ಠ ಡಿಫೆಂಡರ್. ಏಕಾಂಗಿಯಾಗಿ ಸೋಲೋ ಬ್ಲಾಕ್, ಅದು ಪವರ್ಫುಲ್ ಡ್ಯಾಶ್ ಮೂಲಕ ವಿಜಯ ಕಾಲೇಜ್ ಮಂಡ್ಯ ತಂಡ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ರೆ. ಕೋಚಸ್ ಕಾರ್ನರ್ ಅಲ್ಲಿ ಏನ್ ಹೇಳ್ತಾರೆ ಕೇಳೋಣವಾ? ಏನ್ ಹೇಳ್ಬೋದು? ಪಂದ್ಯದ ಆರಂಭಿಕ ಹಂತದಲ್ಲೇ ಒಂದು ರಣರೋಚಕ ಕಾದಾಟವನ್ನು ಇಲ್ಲಿ ಕಾಣಬಹುದು. ಜಿದ್ದಿನ ಒಂದು ಸೆಣಸಾಟ. ಶಿವ ಆತಿಥೇಯ ರಾಜ್ಯ ಒಕ್ಕಲಿಗರ ಸಂಘದ ಒಬ್ಬ ಯುವ ಪ್ರತಿಭೆ. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಡಿಫೆಂಡರ್ ಇಲ್ಲಿ ದಾಳಿಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಶಶಾಂಕ ಮಂಡ್ಯ ಜಿಲ್ಲೆಯೊಬ್ಬ ಬಲಿಷ್ಠ ದಾಳಿಗಾರ. ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು, ನೀವು ಹಿಂದಿನ ಮ್ಯಾಚ್ ತರ ಲೇಟ್ ಮಾಡೋ ಹಾಗಿಲ್ಲ, ಆದಷ್ಟು ಬೇಗ ಸಿದ್ಧರಾಗಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಶಶಾಂಕ ಅದು ಎಂಟಿ ರಾಡನಿಗೆ ವಾಪಸ್ ಆಗಿದ್ದಾರೆ. ಈ ಒಂದು ರಾಷ್ಟ್ರಕವಿ ಕುವೆಂಪು ಕಪ್ 2025ರಲ್ಲಿ ನಿಮಗೆ ಯಾವುದಾದ್ರೂ ಪಂದ್ಯ ಮಿಸ್ ಆಗಿದ್ರೆ ಅಥವಾ ಯಾವುದಾದ್ರೂ ಸುಂದರ ಕ್ಷಣಗಳು ಮಿಸ್ ಆಗಿದ್ರೆ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಮತ್ತೊಮ್ಮೆ ವೀಕ್ಷಿಸಬಹುದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯದ ವೀಕ್ಷಣೆಗೆ ಲಿಂಕನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಕೃಪಾ ಸಾಗರ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ.
ಡಿಜಿಟಲ್ ಸ್ಕೋರ್ ಬೋರ್ಡ್ ಆಪರೇಟರ್ ನಮ್ಮ ಜಾಗ್ವರ್ ಅವರಿಗೆ ನೀರು ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಡಿಜಿಟಲ್ ಸ್ಕೋರ್ ಬೋರ್ಡ್ನ ಅಸಿಸ್ಟೆಂಟ್ ಆಪರೇಟರ್ ಆಗಿರುವಂಥ ಜಾಗ್ವರ್ ನವೀನ್ ಜಾಕಿ ಬಹಳ ಉತ್ತಮವಾಗಿ ಸ್ಕೋರ್ ಬೋರ್ಡ್ನ ಅಸಿಸ್ಟೆಂಟ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ಸಂಜಯ್ ಅವರ ಜೊತೆಲಿ. ಥರ್ಡ್ ರೈಟ್ 2 ಆರ್ ಟೈ ಮಾಡು ಇಲ್ಲವೇ ಮಡಿ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಅನಿಲ. ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ಆದ್ರೆ ಒಂದೊಳ್ಳೆ ಟ್ಯಾಕಲ್ ಸಾಧಿಸಿಕೊಂಡಿದ್ದಾರೆ ವಿಜಯ ಕಾಲೇಜ್ ಮಂಡ್ಯ. ಮಹೇಂದ್ರ +1 3 ಪಾಯಿಂಟ್ ವಿಜಯ ಕಾಲೇಜ್ ಮಂಡ್ಯ. ಆತಿಥೇಯ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದರೆ ಒಂದೊಳ್ಳೆ ಟ್ಯಾಕಲ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ವಾರವಷ್ಟೇ ವಿಜಯನಗರದಲ್ಲಿ ನಡೆದಂಥ ಮದಕರಿ ಕಪ್ನ ಆಯೋಜನೆ ಪ್ರಮುಖ ರೂವಾರಿಗಳು ಶ್ರೀಯುತ ನವೀನ್ ಮದಕರಿ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಶ್ರೀಯುತ ನವೀನ್ ಮದಕರಿ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಈ ರಾಷ್ಟ್ರಕವಿ ಕುವೆಂಪು ಕಪ್ 2025 ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ನವೀನ್ ಮದಕರಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶಶಾಂಕ ಅದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾನೆ. ಹದಿನೇಳು 9 ನಮ್ಮ ಅನ್ನದಾನ ಪ್ರಭುವೆ, ವಿಶೇಷವಾಗಿ ಹರೀಶಣ್ಣ ನಮ್ಮೆಲ್ಲರ ದೊಡ್ಡಣ್ಣ, ಸಂಪೂರ್ಣವಾಗಿ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ, ರಾತ್ರಿ ಏನಾದರೂ ಬಾಡೂಟನ್ನು ಅವರಿಂದ ನಿರೀಕ್ಷೆ ಮಾಡ್ತೇವೆ. ಬಹಳ ಉತ್ತಮವಾಗಿ ಕ್ರೀಡಾಪಟುಗಳಿಗೆ, ತೀರ್ಪುಗಾರಿಗೆ ಹಾಗೆ ನಮ್ಮ ಎಲ್ಲ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಈ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಊಟ ಉಪಚಾರದ ಒಂದು ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಧನ್ಯವಾದ. ಕಲಾ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ ಸರ್ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ನಾಗರಾಜ್ ಸರ್ ಅವರ ಕಡೆಯಿಂದ ವಿಶೇಷವಾದಂತಹ ಬಾಡೂಟವೂ ಸಹ ಇದೆ ಎನ್ನುವಂಥ ಮಾಹಿತಿ ನಮಗೆ ಬರ್ತಾ ಇದೆ. ವಾಹ್, ವಾಡ ಕ್ಯಾಚ್! RVS ಮತ್ತೆ ಫಿನಿಕ್ಸ್ ನಂತೆ ಪುಟಿದೇಳುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ರೆ ಪ್ರೇಕ್ಷಕರೇ ಬರಲಿ, ಒಂದು ಜೋರ ಚಪ್ಪಾಳೆ. ಆತಿಥೇಯ ತಂಡ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಮನೋಜ್ ಗೌಡ ಉತ್ತಮವಾದಂತಹ ಟ್ಯಾಕಲ್. ಚರಣ ಕೃಪಾ ಸಾಗರ್
18-13 ಪ್ರಥಮಾರ್ಧದ ಕೊನೆಯ ಕ್ಷಣದಲ್ಲಿ ಈ ಬಾರಿ ಪ್ಲೇಯರ್ಸ್ ನೀವು ಮಾತಾಡ್ಕೊಳ್ಳೋದು ಬೇಡ, ತೀರ್ಪುಗಾರಿದ್ದಾರೆ. ಫೈನಲ್ ಪಂದ್ಯ ಮುಗಿದ ನಂತರದಲ್ಲಿ ನಮ್ಮ ದೇವರಾಜ್ ಅಣ್ಣರವರು ಅಂಬರೀಷ್ ಅಣ್ಣರವರ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿ ಎಲ್ಲರನ್ನ ರಂಜಿಸ್ಲಿಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಕುವೆಂಪು ಲಲಿತ ಕಲಾ ಸಂಘ ಆಯೋಜಿಸುವಂಥ ಕಾರ್ಯಕ್ರಮಕ್ಕೆ ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಸರ್ ಅವರ ಸುಪುತ್ರನನ್ನು ಸಹ ಅತಿಥಿಯಾಗಿ ನಿಮ್ಮ ಮೂಲಕ ಅವರನ್ನು ಕರೆತರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. As half-time score 19-13 in favor of Vijaya College Mandya. ಶ್ರೀಯುತ ಸುದರ್ಶನ್ ಮೂರ್ತಿ BIT ಕಾಲೇಜಿನ ನೌಕರರ ಪ್ರಾಯೋಜಕತ್ವದಲ್ಲಿ ವಿಜಯ ಕಾಲೇಜ್ ಮಂಡ್ಯ. ಹರೀಶ್ ಅಣ್ಣವರು ಸಹ ಎಲ್ಲೂ ಹೋಗಬಾರ್ದು, ಅವರಿಂದಲೂ ಒಂದು ಫೈನಲ್ ಪಂದ್ಯ ಮುಗಿದ ನಂತರದಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ವಿಶೇಷವಾಗಿ ಪ್ರತಿಷ್ಠಿತ 8 ಕಾಲೇಜು ತಂಡಗಳು, ಅನೇಕ ಹೆಸರಾಂತ ಆಟಗಾರರು, ರಾಜ್ಯ ರಾಷ್ಟ್ರಮಟ್ಟ ಅಲ್ಲದೆ ವಿದೇಶದಲ್ಲಿ ಆಡಿದಂಥ ಆಟಗಾರರು, ಹಾಗೆ ಪ್ರೋ ಕಬಡ್ಡಿಯಲ್ಲಿ ಆಡಿದಂಥ ಆಟಗಾರರು ಈ ಪಂದ್ಯಗಳಲ್ಲಿ ಬಂದು ಏನಾದರೂ ಭಾಗವಹಿಸಿದ್ದಾರೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣೀಕರ್ತ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಹಾಗೂ ನಮ್ಮ BIT ಕ್ರೀಡಾ ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ಮಂಜುನಾಥ್ ಗೌಡ ಅವರಿಗೆ ಸಲ್ಲುತ್ತೆ. ದಯವಿಟ್ಟು ಅವರಿಗೆ ಎಲ್ಲ ನಮ್ಮ ಪ್ರೇಕ್ಷಕರೊಮ್ಮೆ ಮಂಜುನಾಥ್ ಗೌಡ ಅವರಿಗೆ ಜೋರ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ದಯವಿಟ್ಟು ಮಂಜುನಾಥ್ ಗೌಡ ಅವರು ಒಂದು ಸ್ಟೆಪ್ ಮುಂದಕ್ಕೆ ಬಂದು ಪರಿಚಯಿಸ್ಕೊಳ್ಬೇಕು. ದಯವಿಟ್ಟು ಮಂಜೂರು ಅವರಿಗೆ ಒಂದು ಸ್ವಲ್ಪ ನಾಚಿಕೆ ಜಾಸ್ತಿ, ಆದರೆ ಅವರು ಕರ್ನಾಟಕ ರಾಜ್ಯಾದ್ಯಂತ ತಮ್ಮದೇ ಆದಂಥ ಆಟದ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ನಾ ಕಂಡಂಥ ಒಬ್ಬ ಶ್ರೇಷ್ಠ ಲೆಫ್ಟ್ ಕಾರ್ನರ್ನ ಶ್ರೇಷ್ಠ ಡಿಫೆಂಡರ್. ಮಂಡ್ಯ ಭಾಗದಲ್ಲಂತೂ ಆಯೋಜನೆಗೊಳ್ಳುವಂಥ ಅನೇಕ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಅವರದೇ ಅದು ಚಾರ್ಮ್ ಇರುತ್ತೆ. ಯಾಕಂದರೆ ಅವರು ಆಡಿರುವಂಥ ಅನೇಕ ತಂಡಗಳು ಮಂಡ್ಯ ಮೈಸೂರು ಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅಂತ ಒಬ್ಬ ಶ್ರೇಷ್ಠ ಆಟಗಾರ ಮಂಜು. 19-13 ಮಂಡ್ಯ ತಂಡ ಮುನ್ನಡೆಯಲಿದೆ. ಕೃಪಾ ಸಾಗರ್ 5 ಆಟಗಾರ ನಡುವೆ. ಎಸ್, ಮತ್ತೆ ಚೇತನನಿಂದ ಮಿಸ್ಟೇಕ್, ರೈಟ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂಥ ಪ್ರಯತ್ನ ಇತ್ತು. ಈ ಒಂದು ಸಂದರ್ಭದಲ್ಲಿ ಚೇತನ ಏಕಾಂಗಿ ಬರುವ ಬದಲು ಚೇನ್ ಟ್ಯಾಕಲ್ಗೆ ಪ್ರಯತ್ನ ಮಾಡಿದರೆ ಆ ಬಲೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದ. ಎಸ್, ಎಜಿ ಕಾರ್ತಿಕ್ ಒಬ್ಬ ಕರಾವಳಿಯ ಹೆಮ್ಮೆಯ ಪ್ರತಿಭೆ. ಮಂಡ್ಯ ತಂಡದಲ್ಲಿ ತನ್ನ ಅದ್ಭುತ ಡಿಫೆನ್ಸ್ ಮೂಲಕ ಇಲ್ಲಿ ಗಮನ ಸೆಳೀತಾ ಇದ್ದಾನೆ. ಸೂಪರ್ ಟೆಕಲ್ ಆನ್ ಆಗಿರುವಂಥ ಸಂದರ್ಭ. ಕೃಪಾ ಸಾಗರ್ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ತಂಡ ತೃತೀಯ ಸ್ಥಾನವನ್ನು ಪಡ್ಕೊಂಡಿತ್ತು. ಕಂಚಿನ ಪದಕವನ್ನು ಪಡ್ಕೊಂಡಂಥ ಒಬ್ಬ ಶ್ರೇಷ್ಠ ಆಟಗಾರ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ.
22-15 7 ಅಂಕದ ಮುನ್ನಡೆಯಲ್ಲಿ ವಿಜಯ ಕಾಲೇಜ್ ಮಂಡ್ಯ. BIT ನೌಕರರಾಗಿರುವಂತಹ ಶ್ರೀಯುತ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದಲ್ಲಿ ವಿಜಯ ಕಾಲೇಜ್ ಮಂಡ್ಯ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು. ಪ್ಲೀಸ್ ಗೆಟ್ ರೆಡಿ. ವಿನೋದ್ ನಾಯ್ಕ್ ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಮಹೇಶ 4 ಆಟಗಾರರ ನಡುವೆ ಟಚ್ ಪಾಯಿಂಟ್ ಅವಶ್ಯಕತೆ ಇದೆ. ರೈಟ್ ಕಾರ್ನರ್ ಭಾಗದಲ್ಲಿ ಮಹೇಂದ್ರ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶಿವ. ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದರೆ ಸರಿಯಾದ ಸಮಯಕ್ಕೆ ಮನೋಜ್ ಗೌಡ ಅದ್ಭುತವಾದಂತಹ ಒಂದು ಟೈ ಹೋಲ್ಡ್ ಅನ್ನು ತೆಗೆದುಕೊಂಡಿದ್ದಾನೆ. ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗ್ತಾ ಇದ್ರು. ಅಫಿಷಿಯಲ್ ಟೈಮ್ ಔಟ್. ಫಸ್ಟ್ ಏಡ್ ನೀಡಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಐಸ್ ಪ್ಯಾಕ್ ತೆಗೆದುಕೊಂಡು ಬನ್ನಿ. ಸ್ಪ್ರೇ ಮತ್ತು ಐಸ್ ಪ್ಯಾಕ್. What a catch. First hand need. ಈಗಾಗಲೇ ಫೈನಲ್ಗೆ ಲಗ್ಗೆ ಇಟ್ಟಿರುವಂತಹ ತಂಡ ಎಲ್ಮಾಸ್ ಗ್ರೂಪ್ಸ್. ಕೇವಲ ಕಾಲೇಜು ಮಾತ್ರ ಅಲ್ಲದೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಉದ್ಯಮದಲ್ಲೂ ಸಹ ತೊಡಗಿಸಿಕೊಂಡಿರುವಂತಹ ಎಲ್ಮಾಸ್ನ ಮಾಲೀಕರು ಆದಿಲ್ ಮತ್ತು ಸಮೀರ್ ಅವರ ಒಂದು ಸಾಕಷ್ಟು ಪ್ರಯತ್ನ, ಬಟ್ ರೈಡರ್ ಔಟ್. ವೈಟಿ ಎಸ್ 24-16 ಮಂಡ್ಯ ತಂಡ ಮುನ್ನಡೆಯಲ್ಲಿದೆ. ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ.
ಮೂರು ಆಟಗಾರ ನಡುವೆ. ಯಾವುದೇ ಅಂಕಲದ ಒಂದು ಎಂಟಿ ರಾಡಿನಿಗೆ ವಾಪಸ್ಸಾದರು. ಈ ಬಾರಿ ಚೇತನ್ ಒಬ್ಬ ರಾಷ್ಟ್ರೀಯ ಆಟಗಾರ, ಶರತ್ ಸಿಬಿ ಅವರ ಅಪ್ಪಟ ಶಿಷ್ಯ ಚೇತನ್ ನಾಯ್ಕ್. ಥರ್ಡ್ ರೈಟ್, ಡೂ ಆರ್ ಡೈ. ಕೃಪಾ ಸಾಗರ್ 24-16 ಪಂದ್ಯ. ಕೃಪಾ ಸಾಗರ್ ಈ ಬಾರಿ ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ಇದೆ. ಮೂವರ ಡಿಫೆನ್ಸ್ ನಡುವೆ ಚೇತನ್ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಸಬ್ಸ್ಟಿಟ್ಯೂಷನ್ ನಂಬರ್ ಹೋಗಿದ್ದಾರೆ ರಾಜ್ಯ ಒಕ್ಕಲಿಗರ ಸಂಘ. Yes, 25-16 in favor of Vijaya College Mandya. ದಾಳಿಯಲ್ಲಿ ಯಶವಂತ್, ಜೂನಿಯರ್ ಆಟಗಾರ ಈ ಬಾರಿ ಉತ್ತಮವಾದಂಥ ಒಂದು ಎಸ್ಕೇಪ್ ಲಾಬಿಯನ್ನು ಬಳಸಿಕೊಳ್ತಾ ಒಂದು ಅಂಕವನ್ನು ಪಡೆಯಲು ಯಶಸ್ವಿ ಆದರು. ಕೊನೆಯ ಕ್ಷಣದಲ್ಲಿ ಏನಾದರೂ ಪಂದ್ಯದ ದಿಕ್ಕು ಬದಲಾಗುತ್ತಾ? ಒಂದು ಬೋನಸ್ ಅಂಕದ ಸೇರ್ಪಡೆ ಆಗಿದೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ. ಆತಿಥೇಯ ತಂಡ ಕಮ್ ಬ್ಯಾಕ್ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ. ಇಬ್ಬರು ಆಟಗಾರ ನಡುವೆ ಕೃಪಾ ಸಾಗರ್ ನನ್ನ ಬಂಧಿಸುವಂತ ಪ್ರಯತ್ನ ಇತ್ತು. ಮಹೇಂದ್ರ ಕೆಂಡೆ, ಕೃಪಾ ಸಾಗರ್ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಮಹೇಂದ್ರ ಅವರನ್ನು ಔಟ್ ಮಾಡಲು ಯಶಸ್ವಿ ಆದರು. ಕ್ಯಾಪ್ಟನ್ ಲಾಸ್ಟ್ 5 minutes ಟು ಗೋ. ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. ಯಶವಂತ ಆಲ್ಔಟ್ನ ಹೊಸ್ತಿಲಲ್ಲಿ ರಾಜ್ಯ ಒಕ್ಕಲಿಗರ ಸಂಘ. ಉತ್ತಮವಾದಂಥ ಟ್ಯಾಕಲ್ ಎಜಿ ಕಾರ್ತಿಕ್ ಹಾಗೂ ಮಹೇಶ್ ರಾಕಿ. ಫಸ್ಟ್ ಏಡ್ ನೀಡಿ ಐಸ್ ಪ್ಯಾಕ್. ನಿಜವಾಗ್ಲೂ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸಹ ಪಂದ್ಯಾವಳಿ ಆರಂಭದಿಂದಲೂ ಸಹ ಆಟಗಾರರ ಒಂದು ಪ್ರಥಮ ಚಿಕಿತ್ಸೆಗೆ ಹೆಚ್ಚಿನ ಸಹಕಾರ ನೀಡ್ತಾ ಇದ್ದಾರೆ. ಆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಬೆಳಗ್ಗೆಯಿಂದಲೂ ಸಹ ಆಟಗಾರರ ಒಂದು ಪ್ರಥಮ ಚಿಕಿತ್ಸೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಕುವೆಂಪು ಲಲಿತ ಕಲಾ ಸಂಘ ಮತ್ತು ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳು. ಒಂದೊಳ್ಳೆ ಹೆಲ್ತ್ ಡಿಪಾರ್ಟ್ಮೆಂಟ್ನ ನೀವಿಲ್ಲಿ ಅಲಾಟ್ ಮಾಡಿದ್ದೀರಾ, ತಮಗೂ ಸಹ ಅಭಿನಂದನೆಗಳು. ಶಶಾಂಕ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ವಿಶೇಷವಾಗಿ ಕಬಡ್ಡಿ ಕ್ರೀಡೆಯಲ್ಲಿ ಸುಮಾರು 50 ವರ್ಷಗಳ ನಂತರದಲ್ಲಿ ಕಬಡ್ಡಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ತಂಡ
ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡು ಕಬಡ್ಡಿಯ ಒಂದು ಇತಿಹಾಸದಲ್ಲಿ ಮೈಲುಗಳನ್ನು ಸಾಧಿಸಿದಂಥ ಒಂದು ಸಂದರ್ಭದಲ್ಲಿ ಆ ತಂಡದಲ್ಲಿ ಆಡಿದಂಥ ಒಬ್ಬ ಶ್ರೇಷ್ಠ ದಾಳಿಗಾರ शशांक एस कैप्टन। लास्ट 4 मिनट्स को आखिरी 4 मिनट का खेल अभी बाकी है। इस बार आरबीएस के युवा खिलाड़ी यशवंत 7 खिलाड़ियों के बीच में देखना होगा। राइट राइडर है, कॉर्नर पर रॉकी, राइट कॉर्नर पर इस बार डैश करने की कोशिश थी लेकिन बहुत अच्छे से मिड लाइन पार किया है यशवंत। इस मध्य धाड़िಯಲ್ಲಿ कृपा सागर ಆಟಕ ನಡುವೆ ಬೋನಸ್ ಆನ್ ಆಗಿದೆ. ಸಬ್ ಜೂನಿಯರ್ ರಾಷ್ಟ್ರೀಯ ತಾರೆ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಆಡಿದಂಥ ಒಬ್ಬ ಅನುಭವಿ ಆಟಗಾರ. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ತಂಡ ಈ ಬಾರಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿತ್ತು. ಥರ್ಡ್ ರೈಟ್ ಡೂ ಆರ್ ಡೈ ಕ್ಯಾಪ್ಟನ್. ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ವಿಕ್ ಆದಂತ ಒಂದು ಬೋನಸ್ ಪಾಯಿಂಟ್. ಥರ್ಡ್ ರೈಟ್ 9 ಅಂಕದ ಅಂತರದಲ್ಲಿ ಪಂದ್ಯ. ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾಗ್ತಾ ಇದ್ದಾರೆ. ಡಿಸೈಡ್ ರೈಡ್ ನಲ್ಲಿ ರೈಡರ್ಗೆ ಒತ್ತಡ ಇರುತ್ತೆ, ಡಿಫೆಂಡರ್ ಇಲ್ಲಿ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂದ್ರೆ ಆ ಒಂದು ಪಂದ್ಯದಲ್ಲಿ ಎಸ್ ವಾಟ್ ಅ ಪವರ್ಫುಲ್ ಡ್ಯಾಶ್ ಚರಣ. ನಾಗ್ನಳ್ಳಿ ಒಬ್ಬ ಹೆಮ್ಮೆಯ ಪ್ರತಿಭೆ ಚರಣ ಏಕಾಂಗಿಯಾಗಿ ಬ್ಲಾಕ್ ಹಾಗೂ ಡ್ಯಾಶ್. 32-22 ಇನ್ ಫೇವರ್ ಆಫ್ ವಿಜಯ ಕಾಲೇಜ್ ಮಂಡ್ಯ. ಶ್ರೀಯುತ ಸುದರ್ಶನ್ ಮೂರ್ತಿ BIT ನೌಕರರ ಒಂದು ಪ್ರಾಯೋಜಕತ್ವದ ತಂಡ ವಿಜಯ ಕಾಲೇಜ್ ಮಂಡ್ಯ ತಂಡದ ತರಬೇತುದಾರರಾಗಿ ಶ್ರೀಯುತ ನಂದೀಶ್ ರವರು. ರಾಜ್ಯ ಒಕ್ಕಲಿಗರ ಸಂಘ ಆತಿಥೇಯ ತಂಡ ಶ್ರೀಯುತ ಮಂಜುನಾಥ್ ಗೌಡ ಮತ್ತು ಅಭಿಷೇಕ್ ಚನ್ನಪಟ್ನೆ ಇವರ ಒಂದು ತರಬೇತಿಯಲ್ಲಿ ಬಹಳ ಉತ್ತಮವಾದಂಥ ಪ್ರದರ್ಶನ ನೀಡಿದರು. ಭಾಗವಹಿಸಿದ ಪ್ರತಿಷ್ಠಿತ 8 ತಂಡಗಳಲ್ಲಿ ಉಪಾಂತ್ಯ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರುವಂಥ 4 ತಂಡಗಳಲ್ಲಿ ಈ 2 ತಂಡಗಳು ಸಹ ಹೌದು. ನೆಕ್ಸ್ಟ್ ಮ್ಯಾಚ್ ಆಡೋದಕ್ಕೆ ಭೀಮಾ ರೆಡಿ ಆಗ್ತಾ ಇದ್ದಾನೆ. ಈ ಮ್ಯಾಚ್ ಮುಗಿತಾ ಇದ್ದಾಗೆ ನಮ್ಮ ಭೀಮಂಗೋಸ್ಕರ ಒಂದು ಸಾಂಗ್ ಬರಲಿ. DJ ಪ್ರದೀಪ್ ಅವರು ಹಾಗೂ ರೋಹಿತ್ ಭಾರದ್ವಾಜ್ ಅವರ ಗಮನಕ್ಕೆ. (32-23 ಇನ್ ಫೇವರ್ ಆಫ್ ವಿಜಯ ಕಾಲೇಜ್ ಮಂಡ್ಯ. ಈ ಕಬಡ್ಡಿ ಪಂದ್ಯದೊಳಗೆ ಅನೇಕ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಶ್ರೀಯುತ ನಾರಾಯಣಾಚಾರ್ಯ ಅವರು ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡದ ನಾಯಕರಾಗಿ, ಹಾಗೆ ಶ್ರೀಯುತ ಚೇತನ್ ದೇವಾಂಗ್ ಅವರು ಪ್ರೋ ಕಬಡ್ಡಿಯಲ್ಲಿ ಪುಣೇರಿ ಪಲ್ಟನ್ ಮತ್ತು ದಬಾಂಗ್ ದಿಲ್ಲಿ ತಂಡವನ್ನಲ್ಲದೆ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾರೆ. ಹಾಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಪವನ್ TR ಕರ್ನಾಟಕ ರಾಜ್ಯ ತಂಡವನ್ನು, ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದ್ದಾರೆ. ಹಾಗೆ ಬೀಚ್ ನ್ಯಾಷನಲ್ಸ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು, ಹಾಗೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು, ಹಾಗೆ ರಮೇಶ್ ರವರು. ಈಗಾಗಲೇ ಈ ಪಂದ್ಯದಲ್ಲಿ ವಿಜಯ ಕಾಲೇಜ್ ಮಂಡ್ಯ ಅಂಬೇಣ್ಣಗಂತೂ ಎಲ್ಲಿಲ್ಲದ ಖುಷಿ ಆಗಿರುತ್ತೆ. ಯಾಕಂದ್ರೆ ಮಂಡ್ಯ ಟೀಮ್ ಫೈನಲ್ಗೆಲ್ಲ ಗೇಟಿದೆ.